ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ನಾ ಹಿಂದಿನ ವ್ಲಾಗಾಗಿ ಹೇಳಿದೆ ಆಯ್ತು, ನಾನು ಬೆಂಗಳೂರಿಂದ ಕೇರಳಗೆ ಹೋಗ್ತಾ ಇದ್ದೆ, ಬಪ್ಪತ್ತಿಗೆ ಬಸ್ ಪ್ರಾಬ್ಲಮ್ ಆಯಿತು ಹಾಗೆ ಹೀಗೆ ಅಂತೆಲ್ಲ ಹಿಂದಿನ ವ್ಲಾಗಾಗಿ ಹೇಳಿದೆ. ಬಟ್ ನಾ ಕೇರಳಕ್ಕೆ ಎಂತಕ್ಕೆ ಬಂದದ್ದು ಅಂತ ಹೇಳಿದ್ರೆ, ನಾ ಕೇರಳದಿಂದ ಮುಂಬೈಗೆ ಹೋಗ್ತಿದ್ದಿತ್ತು. ಅದಕ್ಕೋಸ್ಕರ ಇದು ಬೆಳಗಿನ ಜಾವ 3:30, 25ನೇ ತಾರೀಕು ಬೆಳಗಿನ ಜಾವ 3:30ಗೆ ನಾನು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದಿತ್ತಾಯಿತು. ಒಂದು 5 ಗಂಟೆ ಹಾಗೆ ಟ್ರೈನ್ ಇದ್ದಿತ್ತು ಕೊಚ್ಚಿಯಿಂದ ಮುಂಬೈಗೆ ಹೋಗೋಕ್ಕೆ. ಹಾಗಾಗಿ ಬೇಗ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಜೊತೆ ನನ್ನ ಕೊಲೀಗ್ಸ್ ಇದ್ದರು, ನಾವೆಲ್ಲ ಜೊತೆಗೆ ಹೋಗ್ತಾ ಇರೋದಾಯ್ತು. ಮುಂಬೈಗೆ ಎಂತಕ್ಕೆ ಹೋಗ್ತಿದ್ದದ್ದು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಾಗಿ ಹೇಳ್ತೆ. ನಾನಲ್ಲಿ ರೂಮಿಂದ 3:30ಗೆ ಹೊರಗೆ ಬಂದೆ. ಕಡೆ ಹಾಗೆ ಸ್ಟಾಫ್ ಎಲ್ಲ ಬಂದರು. ನಾವು ಅಲ್ಲಿಂದ ಆಟೋ ಮಾಡಿಕೊಂಡು ಇಲ್ಲಿಗೆ ಬಂದು ರೈಲ್ವೆ ಸ್ಟೇಷನಿಗೆ ಬಂದು ಅಷ್ಟರೊಳಗೆ ಟ್ರೈನ್ ಬರಲಿಲ್ಲ ಆಯಿತು. ಒಂದು 10ರಿಂದ 15 ನಿಮಿಷ ವೆಯ್ಟ್ ಮಾಡಿದು. ಕಡೆಗೆ ಫೈನಲಿ ನಾವು ಹೋಗೋ ಟ್ರೈನ್ ಬಂತು. ನಾನು ಬಸ್ಸಾಗೆ ತಿರ್ಗಾಡೋದು ಜಾಸ್ತಿ. ಈಗ ಊರಿಗೆ ಹೋಗ್ತಿದ್ರು ಬಸ್ಸಾಗೆ, ಬೆಂಗಳೂರಿಗೆ ನಾವು ರಿಟರ್ನ್ ಬರ್ಬೋದಿದ್ರು ಬಸ್ಸಾಗೆ, ಎಲ್ಲಿಗೆ ಹೋಗ್ತಿದ್ರು ನಾನು ಜಾಸ್ತಿ ಬಸ್ಸಾಗೆ ತಿರ್ಗದ್ದು. ರೈಲಾಗಿ ಹೋದ್ದು ತುಂಬ ಕಡಿಮೆ. ಇದೀಗ ನಾನು ಅರೌಂಡ್ ಒಂದು 3ನೇ ಸಲ ಅನಿಸುತ್ತೆ ಟ್ರೈನ್ ಹತ್ತುತ್ತಾ ಇರೋದಷ್ಟೇ. ನಾನು ಟ್ರೈನಲ್ಲಿ ಹೋಗಿದ್ದು ತುಂಬ ರೇರ್. ಆದರೂ ಟ್ರೈನಾಗ ಹೋದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಟ್ರೈನಾಗ ಹೋಗೋದಂದ್ರೆ ಇಷ್ಟ. ಫೈನಲಿ ಟ್ರೈನ್ ಹತ್ಕೊ ಕೂತ್ಕೊಂಡು ಒಂದು ಸೀಟ್ ಸಿಕ್ತು. ಅದರಲ್ಲೇ ವ್ಯೂಸ್ ನೋಡೋದಂದ್ರೆ ಭಾರಿ ಖುಷಿ ನನಗೆ. ಎಂತಕ್ಕಂತ ಹೇಳಿದ್ರೆ ಟ್ರೈನಾಗ ಹೋಗೋತ್ತಿಗೆ ಔಟ್ ಸೈಡೆಲ್ಲ ಕಾಮಕ್ಕೆ ಎಷ್ಟು ಖುಷಿ ಆಗ್ತಂತ ಹೇಳಿದ್ರೆ ನಂಗೆ ತುಂಬ ಇಷ್ಟ ಅದ. ಕೊಚ್ಚಿಯಿಂದ ಮುಂಬೈ ಲಾಂಗ್ ಟ್ರಾವೆಲ್ ನಾವು 1 ಡೇನೇ ಟ್ರಾವೆಲ್ ಮಾಡಿದೆ ಅನ್ಸುತ್ತೆ. ಇವತ್ತು 25ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆ ಹತ್ತಿರ ನಾನು ರೀಚ್ ಆದೆ. 26ನೇ ತಾರೀಕು ಬೆಳಿಗ್ಗೆ ಒಂದು 5:30 ಹಾಗೆ ರೀಚ್ ಆದ. ಟ್ರಾವೆಲಿಂಗ್ ಅಂತೂ ಸೂಪರ್ ಇತ್ತು. ಬಟ್ ಮಾತಾಡೋಕ್ಕೆ ನಮ್ಮ ಕೊಲೀಗ್ಸ್ ಇದ್ರಲ್ಲ, ಯಾವಾಗ ಮಾತಾಡ್ತಾ ಟೈಮ್ ಪಾಸ್ ಆದ್ದೇ ಗೊತ್ತಾಯಿಲ್ಲ. ಆದರೆ ನಾನೊಂದು ಟ್ರೈನಾಗ ಹೋಗ್ತಾ ಇದ್ದೆ, ಆ ಕಡೆಯಿಂದ ಮತ್ತೊಂದು ಟ್ರೈನ್ ಬರ್ತಿತ್ತಲ್ಲ, ನಾನು ಅದ್ರದ್ದೊಂದು ವೀಡಿಯೋ ಮಾಡ್ಕೊಂಡೆ. ಚೆಂದ ಕಾಣಿಸ್ತಾ ಇತ್ತು ಮತ್ತು ಆ ಪ್ಲೇಸ್ ಮಾತ್ರ ತುಂಬ ಚೆಂದ ಕಾಣಿಸ್ತಾ ಇತ್ತು. ಹಾಗೆ ಎಂತ ಮಾಡೋಕ್ಕಾತಿಲ್ಲ, ಟ್ರೈನಾಗೆ ಬಂದಿರೋ ಫುಡ್ಡನ್ನೇ ತಿನ್ಕತ್ತ. ಕಡೆಗೆ ಟ್ರೈನಾಗೆ ಫುಡ್ ಮಾರೋಕ್ಕೆ ಬಂದ್ರೆ ಇಡ್ಲಿ ಮತ್ತು ವಡೆ ತಗೊಂಡೆ. ಓಕೆ, ಪರವಾಗಿಲ್ಲ, ಸುಮಾರಿಗೆ ಇದ್ದಿತ್ತು ಟೇಸ್ಟ್. ಹಾಗೆ ತಿಂಡಿ ತಿಂದ್ರ ಮೇಲೆ ಬುಕ್ ತಗೋ ಇದೆ ಆಯ್ತು. ಟೈಮ್ ಪಾಸ್ ಆಯ್ಕಲ್ಲ, ಎಂತಕ್ಕಂದ್ರೆ ಟ್ರೈನಾಗ ಹೋಗೋತ್ತಿಗೆ ಮೊಬೈಲ ನೆಟ್ವರ್ಕ್ ಇರೋದಿಲ್ಲ, ಅದು ಮೇಯ್ನ್ ಪ್ರಾಬ್ಲಮ್. ಕಡೆಗೆ ರವಿ ಬೆಳಗೆರೆ ಅವರದೊಂದು ಪುಸ್ತಕ ತಗೋ ಇದೆ ಆಯ್ತು. ಕಡೆ ಹಾಗೆ ಓದ್ತಾ ಕೂತ್ಕೊಂಡೆ. ಆದರೆ ಒಂದು 2ರಿಂದ 3 ತಾಸು ಕೂತ್ಕೊಂಡಿದ್ದೆ ನಾವು ಪುಸ್ತಕ ಓದೋಕ್ಕೆ. ಸ್ಟೋರಿ ಮಾತ್ರ ಭಾರಿ ಲೈಕ್ ಇತ್ತು. ಕಡೆ ಹಾಗೆ ಟೀ ಮಾರೋಕ್ಕೆ ಬಂತ, ಒಂದು ಟೀ ತಗೊಂಡು ಟೀ ಕುಡಿದೆ. ಕಂಟಿನ್ಯೂ ಪುಸ್ತಕ ಓದೋಕ್ಕೂ ಇಲ್ಲ, ಎಂತಕ್ಕಂತ ಹೇಳಿದ್ರೆ ಔಟ್ಸೈಡ್ ವ್ಯೂಸು ಕಾಣ್ಕಲ್ದು. ಅದಕ್ಕೋಸ್ಕರ ಒಂದೊಂದು ತಾಸು ಪುಸ್ತಕ ಓದ್ತಾ ಇದ್ದೆ. ಕಡೆಗೆ ಹಾಗೆ ಔಟ್ಸೈಡ್ ಕಾಣ್ತಾ ಇದ್ದೆ. ಇಡೀ ಮಂಗಳೂರು ಬಪ್ಪು ನನಗೆ ಶಾಕ್ ಆಯ್ತು. ಆ ಟ್ರೈನ್ ನಮ್ಮ ಊರ ಕಡೆ ಬರ್ತಾ ಇತ್ತಲ್ಲ ಅಂದೇಳಿ ನನಗೆ ಗೊತ್ತಿಲ್ಲ ಆಯ್ತು, ಇದು ನಮ್ಮ ಊರ ಸೈಡಿಂದನೇ ಮುಂಬೈಗೆ ಹೋಗ್ತದಂತ ಹೇಳಿ. ಕಡೆಗೆ ನಂಗೆ ಒಂದ್ಸಲ ಶಾಕ್ ಆಗಿಬಿಡ್ತು. ಇದು ಮಂಗಳೂರದ ರೈಲ್ವೆ ಸ್ಟೇಷನ್ ಕಾಮಕ್ಕೂ. ಕಡೆಗೆ ಹತ್ತತ್ರ 1:30 ಆಯಿತು. ಹಂಗೆ ಊಟಕ್ಕೆ ಬಿರಿಯಾನಿ ತಗೊಂಡೆ. ನಾನು ಎಗ್ ಬಿರಿಯಾನಿ ತಗೊಂಡೆ. 100 ರೂಪೀಸ್ ಏನೋ ಇದ್ದಿತ್ತು. ಹಾಗೆ ಎಗ್ ಬಿರಿಯಾನಿ ತಿಂದು ಮುಗಿಸೋರೊಳಗೆ ಕುಂದಾಪುರ ಬಂದಾಯ್ತು. ನಂಗೆ ಕಾಮಕ್ಕೂ ಎಷ್ಟು ಖುಷಿ ಆಯ್ತು. ನಾನು ಕುಂದಾಪುರಕ್ಕೆ ಬರದೆ ಒಂದು 6-7 ತಿಂಗಳಾಯ್ತಾಯ್ತು. ನಾವು ಊರು ಕಾಮಕ್ಕೂ ಭಾರಿ ಖುಷಿ ಆಯಿತು ಒಂದ್ಸಲ. ಕಡೆಗೆ ನಾನು ಹಾಗೆ ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ತಾ ಇದ್ದೆ, ಇದು ನಮ್ಮ ಊರು ಅಂತ ಹೇಳಿ ತೋರಿಸ್ತಾ ಇದ್ದಿದ್ದೆ. ಅವರಿಗೂ ಗೊತ್ತಿಲ್ಲ ಈ ರೀತಿ ಪ್ಲೇಸಲ್ಲಿ ಅವ್ರು ಕಂಡದ್ದು ರೇರ್. ಕಡೆಗೆ ಅವರಿಗೂ ತೋರಿಸ್ದೆ, ಕಾಣಿ ನಮ್ಮ ಊರು ಹೆಂಗಿತ್ತು ಅಂತ ಹೇಳಿ ಅಂದೇಳಿ. ನಂಗಾರು ಒಂಥರ ಸರ್ಪ್ರೈಸ್ ಅನಿಸ್ತು, ಈ ಟ್ರೈನ್ ನಮ್ಮ ರೂಟಾಗೆ ಹೋಗ್ತಾ ಇತ್ತ ಅಂತ ಹೇಳಿ ನನಗೆ ಒಂಥರ ಸರ್ಪ್ರೈಸ್ ಅನಿಸ್ತು. ಅಷ್ಟೊತ್ತಿಗೆ ಸಡನ್ಲಿ ಮನ್ಸಾಗ ಅನ್ಸೋದು ಅಂದೆ, ಅಯ್ಯೋ ಇಲ್ಲೇ ಇಳ್ಕೊಂಡು ಬಿಟ್ರೆ ಇಲ್ಲಲ್ಲ ಮನೆಗರು ಹೋಗ್ಕತ್ತಲ್ಲ ಅಂದೇಳಿ ಅನ್ಸ್ಬಿಡ್ತು. ನಾವೆಲ್ಲ ಮೊದಲು ನಮ್ಮ ಮನೆ ಹತ್ರ ನಿಂತ್ಕೊಂಡು ಕಂಡ್ರೆ ಟ್ರೈನ್ ಹೋಗೋದು ಗೊತ್ತಾಗ್ತಲ್ಲ. ಅಷ್ಟೊತ್ತಿಗೆ ಟ್ರೈನಾಗ ಹೋಗೋರಿಗೆಲ್ಲ ಬಾಯಿ ಮಾಡ್ತಾ ಇದ್ದಿದ್ದು ಆಯ್ತು. ನಂಗೆ ಅಷ್ಟೊತ್ತಿಗೆ ಮನ್ಸಾಗ ಅನ್ಸೋದು, ಅಯ್ಯೋ ನನ್ನ ಮನೆಯವರು ಇಲ್ಲಿ ನಿಂತ್ಕೊಂಡು ಬಾಯಿ ಮಾಡಿದ್ರೆ ಎಷ್ಟು ಖುಷಿ ಆಗ್ತಿತ್ತಪ್ಪ ನನಗೆ ಅಂದೇ ಹೇಳಿ. ಯಪ್ಪ ಒಂದ್ಸಲ ಅದು ಯಾಕೆ ಆಗಲ್ಲ ಅನಿಸ್ತೇನೋ, ಮನೆಗೆ ಹೋಗಲೇಬೇಕಂದೇಳಿ ಅನಿಸ್ಬಿಡ್ತು. ಎಷ್ಟೇ ಯಾರು ಫ್ಯಾಮಿಲಿ ಅಂತ ಹೇಳಿದ್ರೆ ಒಂಥರ ಎಮೋಷನಲ್ದ. ಅದಕ್ಕೋಸ್ಕರ ಹಾಗೆ ಟ್ರೈನಾಗ ಕೂತ್ಕೊಂಡ್ರು ಹಸು ವಾಪಸ್ ಜಾಸ್ತಿ. ಕಡೆಗೆ ಒಂದು ಕೇಕ್ ತಗೋಯಿದೆ, ಅದನ್ನು ತಿಂದೆ. ಕಡೆ ವಾಪಸ್ ಮತ್ತೆ ಪುಸ್ತಕ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಂತಕ್ಕಂತ ಹೇಳಿದ್ರೆ ಒಂದು 10 ನಿಮಿಷ ಮೊಬೈಲ್ ಕಂಡೆ, ನೆಟ್ವರ್ಕ್ ಇಲ್ಲ ಆಯ್ತು. ಕಡೆ ಮತ್ತೆ ವಾಪಸ್ ಪುಸ್ತಕ ಓದ್ತಾ ಇದ್ದೆ. ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ ಟ್ರೈನ್ ಹೋದ ಕಾಣಿಸುತ್ತೆ. ನಾನೆಂತ ಮಾಡಿದೆ ಅಂತ ಹೇಳಿದ್ರೆ ಶಿರೂರ್ ಹತ್ರ ಬಪ್ಪತ್ತಿಗೆ ಪಟ್ಟ ಮನೆಯವ್ರಿಗೆ ಫೋನ್ ಮಾಡಿದೆ, ಟ್ರೈನ್ ಬತ್ತತ್ತೀಗ ರೆಡ್ ಕಲರ್ ಟ್ರೈನಾಗ ನಾವು ಹೋಗ್ತಾ ಇದ್ದೆ, ನೀವೆಲ್ಲ ಔಟ್ಸೈಡ್ ನಿಂತ್ಕ ಕಾಣಿ, ನಾನು ಕಾಣಿಸ್ದೆ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರೆಲ್ಲ ಎಂತ ಮಾಡ್ರು ಅಂತ ಹೇಳಿದ್ರೆ ಔಟ್ಸೈಡ್ ಬಂದು ನಿಂತ್ಕ ಕಂಡ್ರೆ, ಎಂತಕ್ಕಂದ್ರೆ ಕರೆಕ್ಟ್ ಕಾಣಿಸುತ್ತೆ ನಮ್ಮ ಮನೆಗೆ ಟ್ರೈನ್ ಅವರೇ. ನಂಗೆ ಅವ್ರು ಎಲ್ಲೂ ಕಾಣಿಸ್ಲಿಲ್ಲ. ಎಂತಕ್ಕಂತ ಹೇಳಿದ್ರೆ ಅವ್ರು ದೂರ ಇದ್ರಲ್ಲ, ಅವ್ರಿಗೆ ಟ್ರೈನ್ ಹೋದ್ ಕಾಣಿಸ್ತು. ನಾ ಕಡೆ ಫೋನ್ ಮಾಡ್ಕೊಂಡತ್ತಿಗೆ ಹೌದಾ ನಾವು ಟ್ರೈನ್ ಹೊತ್ಕೊಂಡು ಅಂದೆಲ್ಲ ಹೇಳ್ರು ಅವ್ರು. ನಾನು ಇಲ್ಲಿಂದ ವೀಡಿಯೋ ಮಾಡ್ತಾಯಿದ್ದೆ, ಅವ್ರು ಅಲ್ಲಿಂದ ವೀಡಿಯೋ ಮಾಡ್ತಾಯಿದ್ರು. ಟ್ರೈನ್ ಹೋಯ್ತು ನಾವು ಕಂಡು ಅಂತ ಹೇಳೋಕ್ಕೆ. ಟ್ರಾವೆಲ್ ಮಾಡೋದಂತ
ಅಂತೂ ಭಾರಿ ಖುಷಿ ಆಯ್ತು ನನಗೆ. ಜಾಸ್ತಿ ಏನು ವೀಡಿಯೋ ಮಾಡೋಕೆ ಹೋಗಿಲ್ಲ ಅಂತಕ್ಕಂತ ಹೇಳಿದ್ರೆ ಎನಿ ಟೈಮ್ ವೀಡಿಯೋ ಮಾಡೋಕೆ ಆಗಿಲ್ಲ ನನಗೆ. ಕಡೆಗೆ ಫೈನಲಿ ನಾವು 26ನೇ ತಾರೀಕು ಬೆಳಿಗ್ಗೆ 5:15 ಮುಂಬೈ ರೈಲ್ವೆ ಸ್ಟೇಷನಿಗೆ ಬಂದು ರೀಚ್ ಆದೆ. ಇದು ಮುಂಬೈ ರೈಲ್ವೆ ಸ್ಟೇಷನ್ ವ್ಯೂ. ಜನ ಅಂದರೆ ತುಂಬ ಜನ ಇದ್ರಲ್ಲೇ ರೈಲ್ವೆ ಸ್ಟೇಷನಿಂದ ನಾನು ಬುಕ್ ಮಾಡಿದ ರೂಮಿಗೆ ಒಂದು 20ರಿಂದ 25 ನಿಮಿಷ ಇದ್ದಿತ್ತು. ಕಡೆಗೆ ಅಲ್ಲಿಂದ ಎಲ್ಲರೂ ಕ್ಯಾಬ್ ಮಾಡ್ಕೊಂಡು ಹೋದು ನಾವು ಮುಂಬೈಗೆ ಎಂತಕ್ಕೆ ಬಂದದಂತ ಹೇಳಿ ಮುಂದಿನ ವೀಡಿಯೋದಾಗ ಹೇಳ್ತೆ, ಮಿಸ್ ಮಾಡಿದೆ ಕಾಣಿ. ಹಾಗೆ ಇದು ಇವತ್ತಿನ ವೀಡಿಯೋ ಆಯಿತು. ನಿಮ್ಗೆಲ್ರಿಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು.